ಭೇಟಿಯಾಗಿದ್ರು ಅಂತೆಲ್ಲ ಆರೋಪಗಳನ್ನು ಮಾಡಿ ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಡೆಲ್ಲಿಯಲ್ಲಿ ನನ್ನ ಮನೆಯಲ್ಲಿ ಭೇಟಿಯಾಗಿ ನಾನೇನು ತಲೆ ಬುರುಡೆ ತಗೊಂಡು ಬಂದು ಕೊಟ್ಟಿದ್ದೀನಿ ಅಂತ ಅಲ್ಲ. ನನಗೆ ಬಹುಶಃ ಇನ್ನೂ ಡೆಲ್ಲಿಯಲ್ಲಿ ಮನೆಯೇ ಕೊಟ್ಟಿಲ್ಲ. ಈ ಸರ್ಕಾರ 1 ವರ್ಷ ಆಗಿ ಒಂದು ಎಂಪಿಗೆ ಇನ್ನೂ ಮನೆಯೇ ಕೊಟ್ಟಿಲ್ಲ. ನಾನು ಇನ್ನೂ ತಮಿಳ್ನಾಡು ಹೌಸಲ್ಲಿದ್ದೀನಿ. ಮತ್ತೆ ತಲೆ ಬರುಡೆ ಎಲ್ಲೇ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಜನಾರ್ದನ್ ರೆಡ್ಡಿಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವುದೇ ಅಕ್ಯೂಸ್ಡ್ ಇದಕ್ಕೆ ಏನು ಅಂತಾನೆ ಸಂಬಂಧ ಅಲ್ಲ. ಅವತ್ತು ಮೀಡಿಯಾ ನನಗೆ ಕರೆಯುವಾಗನೇ ನನಗೆ ಇದು ಅರ್ಥ ಆಗಿದೆ, ಇದು ಏನು ನಡೀತಾ ಇದೆ ಅಂತ. ಇದು ಒಂದು ಪ್ಲೀಸ್ ಫೈಲ್ ಮಾಡಿಬಿಡಿ, ಆಮೇಲೆ ಬಂದು ಡೀಟೇಲ್ ಆಗಿ ಕೊಡ್ತೀನಿ. ಡೀಟೇಲ್ ಇಲ್ಲ, ನಾನು ಅದರ ಬಗ್ಗೆ ಹೋಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಇದು ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಯಾರು, ನನಗೂ ಅದು ಸರಿ ಇಲ್ಲ, ಯಾರು ಮಾಡೋದು ಬಾಳ್ಬಾರ್ದು. ನನ್ನ ಹೆಸರು ಇದರಲ್ಲಿ ತಂದಿರೋದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ. ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್, ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಮೇಷನ್. ಈಗ ನಾವು ಅದೇ ಕಂಪ್ಲೇಂಟ್ ಆಗ್ತಾ ಇದೀವಿ. ಕಂಪ್ಲೇಂಟ್ ಮಾಡಿ ನಾನು ಮಾತಾಡ್ತೀನಿ.